ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಬನ ಪುಸ್ತಕ 19ನೇ ಅಧ್ಯಾಯ 25ರಿಂದ 27ನೇ ವಾಕ್ಯ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಆಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು. ಕಣ್ಣಾರೆ ಕಾಣುವೆನು, ನಾನೇ ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನನ್ನ ಹೃದಯವು ಅಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ. ಯೋಬನ ಪುಸ್ತಕ ಆರಂಭದ ಅಧ್ಯಾಯಗಳು ಸಂತೋಷದ ಅಧ್ಯಾಯಗಳಾಗಿರುವಾಗ ಕೆಲವೇ ವಾಕ್ಯಗಳಲ್ಲಿ ಆ ಸಂತೋಷವೆಲ್ಲ ಕಳೆದು ಹೋಗುವಂಥ ಸ್ಥಿತಿಯನ್ನು ನೋಡ್ತೀವಿ. ಆರಂಭದ ವಾಕ್ಯಗಳು ಭಾಳ ಸಂತೋಷ. ಯೋಬ ಶ್ರೀಮಂತನಾಗಿದ್ದಾನೆ. ಅವನ ಆಸ್ತಿ, ಅವನ ಕುಟುಂಬ, ಅವನ ಆತ್ಮೀಕತೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡುವಂಥ ಕೆಲವು ವಾಕ್ಯಗಳ ನಂತರ ಅವನ ಜೀವಿತದಲ್ಲಿ ದೊಡ್ಡ ಒಂದು ಶೋಧನೆ ಅವನಿಗೆ ಬರ್ತಾ ಇದೆ. ಎಲ್ಲವನ್ನ ಕಳೆದುಕೊಂಡಂತಹ ಯೋಬನ ಜೀವಿತವನ್ನು ನಾವಲ್ಲಿ ನೋಡ್ತೀವಿ. ಸಕಲವನ್ನು ಕಳೆದುಕೊಂಡಂತಹ ಯೋಬ ನಿರಾಶನಾಗಿದ್ದಾನೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆಸ್ತಿ ಕಳ್ಕೊಂಡ, ಮಕ್ಕಳನ್ನು ಕಳ್ಕೊಂಡ, ಮನೆಯನ್ನು ಕಳ್ಕೊಂಡ, ಹೆಂಡತಿಯನ್ನು ಕಳ್ಕೊಂಡ, ಶರೀರದ ಆರೋಗ್ಯ ಕಳ್ಕೊಂಡ, ಸಕಲವನ್ನು ಕಳೆದುಕೊಂಡು ನಿರಾಶೆಯಲ್ಲಿ ಮುಳುಗಿರುವಂತಹ ಒಬ್ಬ ವ್ಯಕ್ತಿಯಾಗಿ ನಾವು ಯೋಬನನ್ನು ನೋಡ್ತಾ ಇದ್ದೇವೆ. ಆದರೆ ಯೋಬನ ಮನಸ್ಸಿನಲ್ಲಿ ಆರಂಭದಲ್ಲೆಲ್ಲ ನಿರಾಶೆಯ ಮಾತುಗಳನ್ನು, ಅವನು ವೇದನೆಯ ಮಾತುಗಳನ್ನು ಹೇಳಿದರೂ ಸಹ ಅವನು ನಿರಾಶೆಯಲ್ಲಿ ಪೂರ್ಣವಾಗಿ ಮುಳುಗಿ ಹೋಗಲಿಲ್ಲ. ನಿರೀಕ್ಷೆಯಲ್ಲೇ ಎದ್ದು ಬಂದಂತಹ ಒಬ್ಬ ವ್ಯಕ್ತಿ. ಅನೇಕ ಭಕ್ತರುಗಳ ಜೀವಿತದಲ್ಲಿ ನಿರಾಶೆಗಳು ಅವರನ್ನು ಹಿಡಿದುಕೊಂಡಿದ್ದವು. ಆದರೆ ಅವರಿಗೂ ನಮಗಿರುವಂಥ ವ್ಯತ್ಯಾಸ ಏನು ಅಂದರೆ, ಅವರ ನಿರಾಶೆ ಅವರನ್ನು ಹಿಡಿದಿಡುವುದಕ್ಕೆ ಅವರು ಆಸ್ಪದ ಕೊಡಲಿಲ್ಲ. ಸ್ವಲ್ಪ ಕಾಲ ನಿರಾಶೆ ಬಂದರೂ ಅವರು ಅಲ್ಲಿಂದ ಪುಟಿದೆದ್ದು ನಿರೀಕ್ಷೆಯಲ್ಲಿ ಮುಂದೆ ಸಾಗಿದಂತಹ ಭಕ್ತರುಗಳ ಜೀವಿತವನ್ನು ನೋಡ್ತೀವಿ. ಆದರೆ ನಮ್ಮ ಸಮಸ್ಯೆ ಏನು ಅಂದರೆ, ನಿರಾಶೆಯಲ್ಲಿ ಮುಳುಗಿದಂತಹ ನಾವು ಮುಳುಗಿ ಅಲ್ಲೇ ಕ್ಲೋಸ್ ಆಗ್ತೀವಿ. ನಿರೀಕ್ಷೆಗೆ ಬರೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಆದರೆ ಯೋಬನ ನಿರೀಕ್ಷೆಯ ಮಾತನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ನನ್ನ ಜೀವಿತದಲ್ಲಿ ನನಗೊಬ್ಬ ವಿಮೋಚಕನಿದ್ದಾನೆ, ನನ್ನನ್ನು ಬಿಡಿಸುವಂತಹ ಒಬ್ಬ ದೇವರಿದ್ದಾನೆ. ಅವನು ಹೇಳ್ತಾನೆ, ಮೈ ರಿಡೀಮರ್ ಲೀವ್ಸ್. ನನ್ನ ಈ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ, ಹೆಂಡತಿ ನನ್ನಲ್ಲಿ ಬಿಟ್ಟು ಹೋಗಿದ್ದಾರೆ, ಆದರೆ ನನ್ನ ವಿಮೋಚಕ ಇನ್ನೂ ಜೀವ ಸ್ವರೂಪನಾಗಿದ್ದಾನೆ. ಮೈ ರಿಡೀಮರ್ ಲೀವ್ಸ್. ಆತನು ಜೀವಿಸ್ತಾ ಇರೋದ್ರಿಂದ ನನ್ನನ್ನು ವಿಮೋಚಿಸುವುದಕ್ಕೆ, ನನ್ನನ್ನು ಬಿಡಿಸುವುದಕ್ಕೆ, ನನಗೊಂದು ಅದ್ಭುತವನ್ನು ಮಾಡುವುದಕ್ಕೆ ಆತನು ಇಂದಿಗೂ ಶಕ್ತನಾಗಿದ್ದಾನೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ನಿರೀಕ್ಷೆ ಮಾಡದೇ ಇರುವಂಥ ಸಮಸ್ಯೆಗಳು ನಿನ್ನ ಜೀವಿತದಲ್ಲಿ ಬಂದಿದ್ರೆ, ವೇದನೆಯನ್ನು ನೀನು ಅನುಭವಿಸ್ತಾ ಇದ್ರೆ, ಈ ಹಗಲ ಸಮಯದಲ್ಲಿ ವಾಕ್ಯದ ಆಧಾರದಲ್ಲಿ ನಾನು ಹೇಳ್ತೇನೆ, ನಿನ್ನ ವಿಮೋಚಕನು ಜೀವ ಸ್ವರೂಪನಾಗಿ ನಿಂತಿದ್ದಾನೆ. ನಿನ್ನ ವಿಮೋಚಕನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿ ನಿಂತಿದ್ದಾನೆ. ನಿರಾಶೆಯನ್ನು ಬಿಟ್ಟು ನಿರೀಕ್ಷೆಯನ್ನು ಹಿಡಿದುಕೊಳ್ಳಿ. ಕಾರಣ ಆ 26ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನನ್ನ ಚರ್ಮವು ಹೀಗೆ ಬಿರಿದು ಆಳಾದ ಬಳಿಕ. ಅದರ ಅರ್ಥ ಚರ್ಮ ಎಲ್ಲ ಗಾಯಗಳಾಗ್ಬಿಟ್ಟಿದೆ. ತಲೆಯಿಂದ ಕಾಲ್ವರೆಗೂ ಗಾಯಗಳಾಗಿದೆ. ಆ ಗಾಯಗಳಲ್ಲಿ ಹುಳಗಳಾಗೋಗ್ಬಿಟ್ಟಿದೆ. ಪಂಡಿತರು ಹೇಳ್ತಾರೆ 2-3 ಇಂಚು ಉದ್ದದ ಹುಳಗಳು ಶರೀರದಿಂದ ಬರ್ತಾ ಇದೆ. ಎಲ್ಲಿ ಕೆರ್ಕೋಬೇಕು ಅಂತ ಗೊತ್ತಿಲ್ಲ. ಟೋಟಲ್ ಆಗಿ ಶರೀರ ಫುಲ್ ಗಾಯ ಆಗಿದೆ. ಅವನಿಗೊಂದು ವಿಷಯ ಗೊತ್ತಾಯಿತು, ನನ್ನ ಚರ್ಮ ಕೊಳಿತಾ ಇದೆ, ನನ್ನ ಚರ್ಮದಲ್ಲಿ ಹುಳಗಳು ಸೇರ್ಕೊಂಡಿದೆ, ಗಾಯದಿಂದ ಚರ್ಮಗಳು ಕೊಳಿತಾ ಇದೆ. ಆದರೆ ಅವನ ಒಂದು ನಂಬಿಕೆ ಏನು ಗೊತ್ತಾ, ನನ್ನ ಚರ್ಮ ಹೀಗೆ ಬಿರಿದು ಆಳಾದ ಬಳಿಕ ಅವನು ನಂತರ ಹೇಳ್ತಾನೆ, ನಿರ್ದೇಹನಾಗಿ ನೋಡುವೆನು. ಅದರ ಅರ್ಥ ಇಲ್ಲಿ ಮೇಲೆ ನಮಗೆ ಅಲ್ಲೂ ಮಿಸ್ಟೇಕ್ ಕೊಟ್ಟಿದ್ದಾರೆ, ಕೆಳಗೆ ಫುಟ್ ನೋಟಲ್ಲಿ ಕೊಟ್ಟಿದ್ದಾರೆ ದೇಹಧಾರಿಯಾಗಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ದೇಹ ಸಹಿತನಾಗಿ ನಾನು ದೇವರನ್ನು ನೋಡ್ತೇನೆ. ನನ್ನ ಈ
ಕೊಳೆತು ಹೋದಂತಹ ಶರೀರದೊಂದಿಗೆ ಅಲ್ಲ ನಾನು ನೋಡೋದು, ಸುಂದರವಾದ ಶರೀರದಿಂದ ನಾನು ನನ್ನ ದೇವರು ನೋಡ್ತೀನಿ. ಅದರ ಅರ್ಥ ಏನು? ನನಗೆ ವಿಮೋಚನೆಯನ್ನು ಕೊಟ್ಟು ಇವತ್ತಿನ ಕೊಳೆತಂಥ ಶರೀರವನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅವನು ಹೇಳ್ತಾನೆ, ಕಣ್ಣಾರೆ ಕಾಣುವೆನು, ಬೇರೆ ಯಾರೂ ಅಲ್ಲ, ನಾನಾಗೇ ನೋಡ್ತೇನೆ, ಮತ್ತೊಬ್ಬನಾಗಿ ಅಲ್ಲ. ಈ ಒಂದು ಹಗಲಿನ ಸಮಯದಲ್ಲಿ ವೇದನೆಯಲ್ಲಿ, ನಿರಾಶೆಯಲ್ಲಿ ಹಾದು ಹೋಗುವಂಥ ದೇವರ ಮಗುವೆ, ನಿನ್ನ ನಿರೀಕ್ಷೆಯನ್ನು ಕಳ್ಕೋಬೇಡ, ನಿನ್ನ ನಿರಾಶೆಯನ್ನು ತೆಗೆದುಹಾಕು. ನಿರೀಕ್ಷೆಯಿಂದ ಯೋಬನ ಹಾಗೆ ನಿಲ್ಲೋ. ನಿನಗೋಸ್ಕರ ಇಂದಿನ ಕಷ್ಟಗಳನ್ನು, ಇಂದಿನ ಸಮಸ್ಯೆಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಇಂದಿನ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಯೋಬನು ಹೇಳುವ ಹಾಗೆ ನಾವು ಹೇಳೋಣ, ನನ್ನ ವಿಮೋಚಕನು ಈಗಲೂ ಜೀವಿಸ್ತಾ ಇದ್ದಾನೆ, ನನಗೆ ವಿಮೋಚನೆಯನ್ನು ಕೊಡ್ತಾನೆ, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ. ನಂಬಿಕೆಯಿಂದ ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರು. 42ನೇ ಅಧ್ಯಾಯಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ, ಯೋಬನ ಜೀವಿತವನ್ನೇ ದೇವರು ಪೂರ್ಣವಾಗಿ ಬದಲಾಯಿಸಿಬಿಟ್ರು. ನಂಬಿಕೆಯಿಂದ, ನಿರೀಕ್ಷೆಯಿಂದ ಮುಂದೆ ಹೋಗುವುದಾದರೆ ಇಂದಿನ ಸ್ಥಿತಿಯನ್ನು, ಇಂದಿನ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಕರ್ತನಲ್ಲಿ ಆಶ್ರಯಿಸಿ ನಿರಾಶೆಯನ್ನು ಬಿಟ್ಟು ನಿರೀಕ್ಷೆಯಿಂದ ಮುಂದೆ ಹೋಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ವೇದನೆಯಿಂದ, ನಿರಾಶೆಯಿಂದ, ದುಃಖದಲ್ಲಿ ಹಾದು ಹೋಗ್ತಾ ಇರುವಂತಹ ದೇವರ ಮಕ್ಕಳು ಯಾರಾದರೂ ಈ ವಾಕ್ಯವನ್ನು ಕೇಳ್ತಾ ಇದ್ದರೆ ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಪ್ಪ, ಅವರಿಗೆ ಬಿಡುಗಡೆಯನ್ನು ಕೊಡಪ್ಪ, ಅವರಿಗೆ ಸಮಾಧಾನವನ್ನು ಕೊಡಪ್ಪ, ನಿರೀಕ್ಷೆಯನ್ನು ಹೆಚ್ಚಿಸು ಸ್ವಾಮಿ. ಹೌದು ಸ್ವಾಮಿ, ಇಂದಿನ ಕಷ್ಟಗಳು, ವೇದನೆಗಳೆಲ್ಲ ನೀಗುವಂತಹ ಸಮಯ ಇದೆ ಎಂಬುದಾಗಿ ನಂಬಿಕೆಯಿಂದ ಕರ್ತನೆ ನಿನ್ನ ಮುಖವನ್ನು ನೋಡುತ್ತಾ ನಿನಗಾಗಿ ಜೀವಿಸುವ ಹಾಗೆ ಕರ್ತನೇ ನಿನ್ನ ಸಹಾಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.